ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಇಂದ ನೇಮಕಾತಿಯಾದಂಥ ನಿಮಗೆ ನೇಮಕಾತಿಗಳ ಬಗ್ಗೆ ಗೊತ್ತೇ ಇದೆ. ಯಾರೆಲ್ಲ ಈ ಒಂದು ಇತ್ತೀಚಿನ ನೋಟಿಫಿಕೇಷನ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ನಿಮಗೆ ಇದೊಂದು ಮಹತ್ವದ ಮಾಹಿತಿ. ಏನಪ್ಪ ಅಂತಂದರೆ, ನಿನ್ನೆ ಅಷ್ಟೇ ಕಡೆಯಿಂದ ಒಂದು ಪ್ರಕಟಣೆ ಬಂದಿದೆ. ಅದರಲ್ಲಿ ಇತ್ತೀಚೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ರಾಜ್ಯದ ವಿವಿಧ ಸಂಸ್ಥೆ, ಇಲಾಖೆ ಮತ್ತು ನಿಗಮ ಮಂಡಳಿಗಳ ಎಲ್ಲ ಹುದ್ದೆಗಳಿಗೆ ಒಂದು ಪರೀಕ್ಷೆಯನ್ನು ಮಾಡಬೇಕು. ಈಗ ಆಲ್ರೆಡಿ ಟೈಮ್ ಟೇಬಲ್ ಅನ್ನು ಕೂಡ, ಅಂದರೆ ವೇಳಾಪಟ್ಟಿಯನ್ನು ಕೂಡ ನಿಗದಿ ಮಾಡಿದ್ದಾರೆ. ಸೊ ಅದರಂತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೂಡ ನಡೆಸೋದ್ರ ಬಗ್ಗೆ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು ಅಂತೇಳಿ ನಿನ್ನೆ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಮಾಹಿತಿ ಇದೆ, ಇದನ್ನು ಸಂಪೂರ್ಣವಾಗಿ ನೋಡಿ. ಫಸ್ಟ್ ಇದು ನೋಟಿಫಿಕೇಶನ್ದು ಕೂಡ ಮಾಹಿತಿ ಕೊಟ್ಟಿದ್ದಾರೆ, ದಿನಾಂಕಗಳು ಎಲ್ಲ. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯದ ವಿವಿಧ ಸಂಸ್ಥೆ, ಇಲಾಖೆ, ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ ನೇರ ನೇಮಕಾತಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದಿನಾಂಕ 8-10-2025 31-10-2025 ಮತ್ತು 15-11-2025 ಪ್ರತ್ಯೇಕ ಅಧಿಸೂಚನೆಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಸೊ ಅದರಂತೆ ಅಧಿಸೂಚಿಸಲಾದ ಹುದ್ದೆಗಳ ಪೈಕಿ ಗ್ರೂಪ್ ಸಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ದಿನಾಂಕ 19-11-2025 ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸೋದಕ್ಕೆ ಸಂಬಂಧಪಟ್ಟಾಗೆ ವೇಳಾಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ. ಮುಂದುವರೆದು ಕರ್ನಾಟಕ ಸರ್ಕಾರದ ಅಧಿಸೂಚನಾ ಸಂಖ್ಯೆಯ ಪ್ರಕಾರ 18-3-2025 ಅಭ್ಯರ್ಥಿಯು, ನೋಡಿ ಇದು ತುಂಬ ಇಂಪಾರ್ಟೆಂಟ್, ಯಾವುದೇ ಒಬ್ಬ ಅಭ್ಯರ್ಥಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಕೆಇಎಗೆ ಅಂದರೆ ಇಲ್ಲಿ ಪ್ರಮುಖವಾದಂಥದ್ದು ಏನು ಅಂತಂದರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆ, ಅಂದರೆ ನೀವು SLC ಪರೀಕ್ಷೆಯಲ್ಲಿ ಅಥವಾ ಅದಕ್ಕಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು, ಅಂದರೆ ಕನ್ನಡ ಲ್ಯಾಂಗ್ವೇಜನ್ನು ಪ್ರಥಮ ಅಥವಾ ದ್ವಿತೀಯ ಯಾವುದಾದ್ರು 2 ಲ್ಯಾಂಗ್ವೇಜ್, ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಆಗಾದರೂ ಓದಿರ್ಬೋದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕೂಡ ಓದಿರ್ಬೋದು, SLC ಅಥವಾ PUC ಆ ಥರ ಓದಿದರೆ, ನೀವು ಅಭ್ಯಾಸ ಮಾಡಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದರೆ, ಅಥವಾ ಕನ್ನಡ ಮೀಡಿಯಮಲ್ಲಿ ಓದಿ ಎಕ್ಸಾಮ್ ಪಾಸ್ ಆಗಿದ್ದರೆ, ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪಡೆದಿಲ್ಲ, ಲೈಕ್ ಕೆಎ ಅಂತಾನೆ ಅಲ್ಲ, KPSCಯ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೂಡ ನೀವು ಪಾಸ್ ಆಗಿದ್ರೂ ಕೂಡ ನಿಮಗೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ, ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಸಿಗುತ್ತೆ. ನೋಡಿ, ಯಾರೆಲ್ಲ ನಾವು ಎಕ್ಸಾಮ್ ಬರೆಯೋ ಹಾಗಿಲ್ಲ ಅಂತಂದರೆ, ಇನ್ ಕೇಸ್ ನೀವು KPSC ಕಡ್ಡಾಯ ಕನ್ನಡದ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೂ ಕೂಡ, ಅಥವಾ SLC ಮತ್ತು PUCಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ಓದಿದ್ರೂ ಕೂಡ ನೀವು ಈ ಪರೀಕ್ಷೆಯನ್ನು ಬರೆಯುವಂಥ ಅವಶ್ಯಕತೆ ಇರಲ್ಲ, ನಿಮಗೆ ವಿನಾಯಿತಿ ಇರುತ್ತೆ. ಉಳಿದ ಅಭ್ಯರ್ಥಿಗಳಿಗೆ ಏನಾಗುತ್ತೆ, ಆಸ್ ಇಟ್ ಈಸ್ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಯಾವಾಗಿದೆ ಅಂತಂದರೆ 28-12-2025 ಭಾನುವಾರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದೆ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ಟೈಮ್ ನೋಡ್ಕೊಳ್ಳಿ. ಒಟ್ಟು 150 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಒಟ್ಟು ಪ್ರಶ್ನೆಗಳು 100 ಇರುತ್ತೆ. ಇಲ್ಲಿ ನೀವು ಪ್ರತಿ ಪ್ರಶ್ನೆಗೆ 1.5, ಅಂದರೆ ನೀವು ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದರೆ 1.5 ಅಂಕ ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಇದೆ ನೋಡಿ, ಸೂಚನೆಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಪ್ರತಿ ಪ್ರಶ್ನೆಗೆ 1.5 ಅಂಕಗಳಿದ್ದು ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮಾನ ಅಂಕಗಳಿರುತ್ತೆ. ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯದ್ದಾಗಿರುತ್ತೆ. ನೀವು ಈ ಹಿಂದೆ KPSC ಇದೆಲ್ಲ ಕಡ್ಡಾಯ ಕನ್ನಡ ಬರೆದಿರ್ತೀರ, ಅಲ್ಲಿ ನಿಮಗೆ ಬರೆಯೋದಿರುತ್ತೆ, ಅಂದರೆ ಪತ್ರ ಲೇಖನ ಈ ರೀತಿ ಬರೆಯೋದಿರುತ್ತೆ. ಬಟ್ ಇಲ್ಲಿ ಹಂಗಿಲ್ಲ. KEA ನಡೆಸೋ ಕಡ್ಡಾಯ ಕನ್ನಡ ಪರೀಕ್ಷೆ ಹೆಂಗೆ ಅಂತಂದರೆ, ನಿಮಗೆ ಬಹು ಆಯ್ಕೆ ಮಾದರಿದ್ದಾಗಿರುತ್ತೆ. ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಲು ಅನ್ವಯಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 50 ಅಂಕಗಳನ್ನು ಗಳಿಸುವುದು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಅಂದರೆ ನೀವು ಮಿನಿಮಮ್ 50 ಮಾರ್ಕ್ಸ್ ತೆಗೆದುಕೊಳ್ಬೇಕು. ಇದರಲ್ಲಿ 50ನೇ ತೊಗೊಂಡಿಲ್ಲ ಅಂತಂದರೆ ನೀವು ಎಲಿಜಿಬಲ್ ಆಗಲ್ಲ. ಆ್ಯಂಡ್ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಂಕಗಳನ್ನು ನೀವು, ಇದು ಇಂಪಾರ್ಟೆಂಟು, ನೀವು ಕಡ್ಡಾಯ ಕನ್ನಡದಲ್ಲಿ ನಾನು 50 ಮಾರ್ಕ್ಸ್ ತೊಗೊಂಡಿರ್ತೀನಿ, ಇದನ್ನು ನಮ್ಮ ಮೆರಿಟ್ಗೆ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಶೋರ್ ಮಾಡಲಾಗೋದಿಲ್ಲ. ಇದು ಜಸ್ಟ್ ನಿಮಗೆ ಅರ್ಹತೆ ಮಟ್ಟದ ಪೇಪರ್ ಅಷ್ಟೇ. ಆ್ಯಂಡ್ ಋಣಾತ್ಮಕ ಮೌಲ್ಯಮಾಪನ ಇರಲ್ಲ, ಅಂದರೆ ಇದರಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನಿಮಗೆ 150 ಅಂಕಗಳ ಏನಿರುತ್ತಲ್ಲ, ಇಲ್ಲಿ ನೀವು ಯಾವುದೇ ನೆಗೆಟಿವ್ ಇರಲ್ಲ. ಉಳಿದ ವಿವಿಧ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ. ಅಂದರೆ ಉಳಿದಿದ್ದೇನಿದೆ ಎಕ್ಸಾಮ್ ಡೇಟಲ್ಲಿ ಅದನ್ನು ಆ್ಯಸ್ ಸೂನ್ ಆ್ಯಸ್ ಬಿಡ್ತಾರೆ. ಸೊ ಸದ್ಯಕ್ಕಂತೂ ನಿಮಗೆ ಇಷ್ಟು ಮಾಹಿತಿ ಇದೆ.
ಕಡ್ಡಾಯ ಕನ್ನಡ ಪರೀಕ್ಷೆನ ಯಾರೆಲ್ಲ ಬರೆಯೋದಕ್ಕೆ ಹೊರಟಿದ್ದೀರಾ ನೋಡಿ, ಒಂದು ಓಲ್ಡ್ ಕ್ವಶನ್ ಪೇಪರ್ ಇರುತ್ತೆ ಕೆ ಎ ಎಕ್ಸಾಮ್ ಮಾಡಿರುವಂಥದ್ದು. ಸೊ ಅದನ್ನು ತಗೊಳ್ಳಿ, ನೋಡ್ಕೊಳ್ಳಿ. ಆಲ್ಮೋಸ್ಟ್ ಸಿಂಪಲ್ ಆಗಿರುತ್ತೆ. ಸರಿಯಾಗಿ ಕನ್ನಡ ಗ್ರಾಮರ್ ಎಲ್ಲ ನಿಮಗೆ ಗೊತ್ತಿತ್ತು ಅಂತಂದರೆ ಆರಾಮಾಗಿ 50 ಮಾರ್ಕ್ಸ್ ತಗೊಳ್ತೀರಾ. ನೆಗೆಟಿವ್ ಇರಲ್ಲ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಈ ಪೇಪರ್ ತುಂಬ ಇಂಪಾರ್ಟೆಂಟ್. ನೀವು ಇದು ಪಾಸ್ ಆಗೇ ಇಲ್ಲ ಅಂದರೆ ನಿಮ್ಮದು ನೆಕ್ಸ್ಟ್ ಪೇಪರಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ವ್ಯಾಲ್ಯೂಯೇಷನ್ ಮಾಡಲ್ಲ, ಮೌಲ್ಯಮಾಪನ ಆಗಲ್ಲ. ಸೊ ದಯವಿಟ್ಟು ಈ ಪತ್ರಿಕೆಯನ್ನು ಕೂಡ ತುಂಬ ಪ್ರಾಮಾಣಿಕವಾಗಿ ಇಂಪಾರ್ಟೆನ್ಸ್ ಕೊಟ್ಟು ನೀವು ಏನು ಆನ್ಸರ್ ಮಾಡಿ ಬನ್ನಿ. ಆ್ಯಂಡ್ ನಿಮಗೆ ಇಲ್ಲಿ ಇದು ಅರ್ಹತೆಗೆ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇದ್ರ ಪಾಸ್ ಆದರೆ ಮಾತ್ರ ನೀವು ಮುಂದಿನ ಪರೀಕ್ಷೆಗೆ ಎಲಿಜಿಬಲ್ ಅಂತ ಅರ್ಥ. ಒಟ್ಟಾರೆಯಾಗಿ ಇಷ್ಟು ಮಾಹಿತಿ ಇದೆ KEA ನಡೆಸುತ್ತಿರುವಂಥ ಕಡ್ಡಾಯ ಕನ್ನಡ ಪರೀಕ್ಷೆ ಭಾಷಾ ಪರೀಕ್ಷೆ ಕುರಿತು. ಸೊ ಇನ್ನೂ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.